ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಸಾಲಿನ ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಅಂಶಗಳನ್ನು ತಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳುತ್ತಾ ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ನೋಡಿ, ಈಗಾಗಲೇ ಜವಾಹರ್ ನವೋದಯ ವಿದ್ಯಾಲಯ ಸಮಿತಿಯವರು ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಮೊದಲನೇದಾಗಿ ಜುಲೈ 29, 2025 ಕಡೆ ದಿನಾಂಕ ಅಂತ ತಿಳಿಸಲಾಗಿತ್ತು. ತದನಂತರ ಈಗ ಆಗಸ್ಟ್ 13, 2025ರವರೆಗೆ ಮತ್ತೆ ಅವಧಿಯನ್ನು ಅಂದರೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಅವಧಿಯನ್ನು ವಿಸ್ತರಣೆ ಮಾಡಲಾಗಿರುತ್ತದೆ. ಇನ್ನು ಯಾರು ವಿದ್ಯಾರ್ಥಿಗಳನ್ನು ಅರ್ಜಿ ಸಲ್ಲಿಸಿಲ್ಲ, ಸೂಕ್ತ ದಾಖಲೆಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನಾನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಮಗೆ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಅರ್ಜಿಗಳನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ಪ್ರಾಬ್ಲಮ್ ಏನಾಗ್ತಿದೆಯಪ್ಪ ಅಂದರೆ, ಇಲ್ಲಿ ಅದರಲ್ಲೂ ಕೂಡ ಇಲ್ಲಿ 8ನೇ ತರಗತಿ ಕಲಿತಿರುವಂತಹ ವಿದ್ಯಾರ್ಥಿಗಳು ಏನು ಅರ್ಜಿ ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದಾರೆ ಆನ್ಲೈನ್ನಲ್ಲಿ, ಆಗ 2 ಆಪ್ಷನ್ಸ್ಗಳನ್ನು ಕೇಳುತ್ತೆ. ಅದು ಮೊದಲನೇದಾಗಿ ಅರ್ಜಿ ಸಲ್ಲಿಸುವಾಗ ತಮ್ಮ ಮಾಹಿತಿ ಅಂದರೆ ಇಲ್ಲಿ ತಾವುಗಳು ಆಧಾರ್ ಕಾರ್ಡ್ಲಿಂದ ಏನು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಲಾಗಿನ್ ಆಗ್ತೀರಿ ಆ ಸಂದರ್ಭದಲ್ಲಿ ತಮಗೆ ಒಂದು OTP ಬರುತ್ತೆ. ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರ್ತೀರಿ ಆ ನಂಬರ್ಗೆ ಒಂದು OTP ಬರುತ್ತೆ. ಒಂದು ವೇಳೆ ಆ OTP ಎಂಟ್ರಿ ಮಾಡಿದರೂ ಕೂಡ ಅಲ್ಲಿ ಮತ್ತೊಂದು ಮಾಹಿತಿ ಕೇಳುತ್ತೆ. ಏನಪ್ಪ ಅಂದರೆ ಟ್ರೈ ಅಗೇನ್ ಅಂತ ಕೇಳುತ್ತೆ, ಮತ್ತೆ ಪ್ರಯತ್ನ ಮಾಡಿರಿ ಅಂತೆ. ನೀವು ಎಷ್ಟು ಸಾರಿ ಪ್ರಯತ್ನಿಸಿದರೂ ಕೂಡ ಅದು OTP ಬಂದರೂ ಕೂಡ ಲಾಗಿನ್ ಆಗುವುದಿಲ್ಲ. ಇದಕ್ಕೆ ಕಾರಣವೇನು ಅಂತ ಸ್ವತಃ ನಾನು ಕೂಡ ಪರೀಕ್ಷೆ ಮಾಡಿದಾಗ ಇಲ್ಲಿ ನಮಗೆ ಕಂಡು ಬಂದಂತಹ ಅಂಶ ಏನು ಅಂದರೆ, ಇಲ್ಲಿ ತಾವು ವಿದ್ಯಾರ್ಥಿಗಳು ಏನು ಆಧಾರ್ ಕಾರ್ಡನ್ನು ಮಾಡಿಸಿರ್ತೀರಿ ಆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗದೇ ಇದ್ದಾಗ, ಒಂದು ವೇಳೆ ಕೆಲವ್ರದ್ದು ಇನ್ನೂ ಬಾಲ ಆಧಾರ್ ಇರುತ್ತದೆ ಅಥವಾ ಇಲ್ಲಿ ಬಯೋಮೆಟ್ರಿಕ್ ಆಗಿರ್ಬೋದು ಅಥವಾ ಡೆಮೋಗ್ರಫಿಕ್ ಚೇಂಜಸ್ಗಳನ್ನು ಇಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಆಗದೇ ಇರುವ ಕಾರಣಕ್ಕಾಗಿ ಅದು ಆ ರೀತಿಯಾಗಿ SMS ಬರುತ್ತೆ. ಸೊ ಆದ್ದರಿಂದ ತಾವುಗಳು ಏನು ಮಾಡಬೇಕು, ಇನ್ನೊಂದು ಆಪ್ಷನ್ ಇರುತ್ತೆ. ಏನು ಅಂದರೆ ವಾಸಸ್ಥಳ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಇನ್ನೂವರೆಗೂ ಯಾರೂ ಅರ್ಜಿಯನ್ನು ಹಾಕಿಲ್ಲ, ತಾವುಗಳು ತಹಶೀಲ್ದಾರ್ ಕಚೇರಿಯಲ್ಲಿ ಹೋಗಿ ತಾವು ಅರ್ಜಿಗಳನ್ನು ಸಲ್ಲಿಸಬೇಕು. ವಾಸಸ್ಥಳ ಪ್ರಮಾಣ ಪತ್ರಕ್ಕಾಗಿ ಸೂಕ್ತ ದಾಖಲೆಗಳನ್ನು ಅಂದರೆ ಇಲ್ಲಿ ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ಗಳನ್ನು ತೆಗೆದುಕೊಂಡು ಮತ್ತು ತಾವು ಈಗಾಗಲೇ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಸಿದ್ಧತೆಯಲ್ಲಿ ಇಟ್ಕೊಂಡಿದ್ದರೆ ಅವುಗಳನ್ನು ಕೂಡ ತೆಗೆದುಕೊಂಡು ಹೋಗಿ ವಾಸಸ್ಥಳ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಬೇಕು. ಇಲ್ಲಿ ಅರ್ಜಿಗಳನ್ನು ಸಲ್ಲಿಸುವಾಗ ಅವರು ಕೇಳುವಂಥ ದಾಖಲೆ ಏನು ಅಂದರೆ ಒಂದು ಬಾಂಡನ್ನು ಕೇಳ್ತಾರೆ, ಅದರೊಂದಿಗೆ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ಗಳನ್ನು ಕೇಳ್ತಾರೆ. ಅವುಗಳನ್ನು ತೆಗೆದುಕೊಂಡು ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲ ಅಂದರೆ ತಮಗೆ ಹತ್ತಿರವಿರುವಂತಹ ಗ್ರಾಮೀಣ ಕೇಂದ್ರಗಳಲ್ಲಿ ತಾವು ಅರ್ಜಿಯನ್ನು ಸಲ್ಲಿಸಬಹುದು ವಾಸಸ್ಥಳ ಪ್ರಮಾಣ ಪತ್ರಕ್ಕಾಗಿ. ಇನ್ನು ನವೋದಯ ಎಕ್ಸಾಮ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಮತ್ತೆ ದಿನಾಂಕ ವಿಸ್ತರಣೆ ಆಗಿರುವುದರಿಂದ ತಾವು ಏನು ಮಾಡಬಹುದು, ತಕ್ಷಣವೇ ವಾಸಸ್ಥಳ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನು ಸಲ್ಲಿಸಿ ತದನಂತರ ತಾವು ಇಲ್ಲಿ ನವೋದಯ ಎಕ್ಸಾಮ್ಗಾಗಿ ಇಲ್ಲಿ ಅಪ್ಲಿಕೇಶನ್ನ ಸಲ್ಲಿಸಬಹುದು. ಅದು ನೇರವಾಗಿ ಡೈರೆಕ್ಟಾಗಿ ತಾವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಮತ್ತು ಸರಳವಾಗಿ ಆಗುತ್ತೆ ಮತ್ತು ಸಬ್ಮಿಟ್ ಆಗುತ್ತೆ. ಒಂದು ವೇಳೆ ತಾವು ಆಧಾರ್ ಕಾರ್ಡ್ ಥ್ರೂ ಅರ್ಜಿಯನ್ನು ಹಾಕುವಂಥ ಸಂದರ್ಭದಲ್ಲಿ ಅದು ಅಪ್ಲಿಕೇಶನ್ ರಿಜೆಕ್ಟ್ ಆಗ್ಬೋದು ಮತ್ತು ಆಫ್ಟರ್ ಸಮ್ ಟೈಮ್ ಟ್ರೈ ಅಗೇನ್ ಅಂತ ಕೇಳುತ್ತೆ, ಅದು ಮತ್ತೊಮ್ಮೆ ಪ್ರಯತ್ನಿಸಿ ಅಂತ ಕೇಳುತ್ತೆ. ಸೊ ಆದ್ದರಿಂದ ತಾವು ಇನ್ನೊಮ್ಮೆ ವಾಸಸ್ಥಳ ಪ್ರಮಾಣ ಪತ್ರ ಇಲ್ಲದೇ ಇದ್ದಲ್ಲಿ ತಾವು ಮತ್ತೊಮ್ಮೆ ತಹಶೀಲ್ದಾರ್ ಕಚೇರಿಯಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಿ ವಾಸಸ್ಥಳ ಪ್ರಮಾಣ ಪತ್ರ ಪಡ್ಕೊಳ್ಳಿ, ಅಥವಾ ತಮಗೆ ಹತ್ತಿರವಿರುವಂಥ ನೆಟ್ ಸೆಂಟರ್ಗಳಾಗಿರ್ಬೋದು ಅಥವಾ ಗ್ರಾಮೀಣ ಕೇಂದ್ರಗಳಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಒಂದು 3 ರಿಂದ 4 ದಿನಗಳಲ್ಲಿ ವಾಸಸ್ಥಳ ಪ್ರಮಾಣ ಪತ್ರ ಲಭ್ಯವಾದಲ್ಲಿ ತಾವುಗಳು ಮತ್ತೊಮ್ಮೆ ಇಲ್ಲಿ ನವೋದಯ ಎಕ್ಸಾಮ್ಗೆ ಅರ್ಜಿಯನ್ನು ಸಲ್ಲಿಸಿ. ಯಾರು ಇನ್ನೂ ಅರ್ಜಿ ಹಾಕಿಲ್ಲ ಮತ್ತು ಒಂದು ವೇಳೆ ಅರ್ಜಿ ರಿಜೆಕ್ಟ್ ಆದಂತಹ ವಿದ್ಯಾರ್ಥಿಗಳು ಅಂತ ಇವತ್ತಿನ ವಿಡಿಯೋದಲ್ಲಿ ತಮಗೆ ತಿಳಿಸ್ತಾ ಇದ್ದೀನಿ.